ದಲಿತ ಸೇನೆ ನೇತೃತ್ವದೊಳಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮೂಲಕ ನಾವುಗಳು ರಾಷ್ಟ್ರಪತಿ ಮನವಿ ಸಲ್ಲಿಸಲಿಕ್ಕೆ ಬಂದಿದ್ದೇವೆ. ಈ ದೇಶದೊಳಗ ಅರಾಜಕತೆ ತಾಂಡವಾಡ್ತಿದ್ದು ಸಂವಿಧಾನ ವಿರೋಧ ಶಕ್ತಿಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೆದು ನಿಂತದ್ದು ನಾವು ನೋಡ್ತಾ ಇದ್ದೀವಿ. ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳಿಗೆ ನ್ಯಾಯಾಲಯದೊಳಗೆ ಹೋಗಿ ಏನಪ್ಪಾ ಸುವಂತ ಅವ್ರಿಗೆ ಇನ್ಸಲ್ಟ್ ಮಾಡುವಂತ ಕೆಲಸ ಈ ದೇಶದೊಳಗೆ ಆಗುದು. ಅದು ಆಗದ ತಕ್ಷಣ ಗುಜರಾತ್ ಡಿಸ್ಟ್ರಿಕ್ಟ್ ಕೋರ್ಟ್ ಪ್ರಿನ್ಸಿಪಲ್ ಜಡ್ಜ್ಗ ಅಲ್ಲಿ ಕೂಡ ಸುವಂತ ಕೆಲಸ ಅಲ್ಲಿ ಆಯ್ತು. ಇದೆಲ್ಲ ಒಂದೊಂದಾಗಿ ಏನಪ್ಪಾ ಅಂದ್ರೆ ಆಲ್ ಓವರ್ ಇಂಡಿಯಾ ಸ್ಪ್ರೆಡ್ ಮಾಡ್ಕತ್ತದ ಮನವಾದಿ ಕುತಂತ್ರಿಗಳಂತ ಹೇಳಿಕೆ. ಇದು RSS ನ ಅಜೆಂಡಾ. ಇದು ಸ್ಲೋಲಿ ಆಗಿ ಇಂಪ್ಲಿಮೆಂಟ್ ಮಾಡ್ಕತ್ತದು, ಸ್ಲೋಲಿ ಗ್ರಾಜುವಲ್ ಆಗಿ ಏನಪ್ಪಾ ಅಂದ್ರ ಇಡೀ ದೇಶ ತುಂಬಾ ಸ್ಪ್ರೆಡ್ ಮಾಡ್ಕತ್ತದು. ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಧಾರೆಗೆ ಏನಪ್ಪಾ ಅಂದ್ರೆ ಕಡಿವಾಣ ಹಾಕುವಂತ ಕೆಲಸ, ಈ ದೇಶದ ಕಾನೂನು ಸಂವಿಧಾನಕ್ಕೆ ಅಪಚಾರ ಮಾಡುವಂತ ಕೆಲಸ, ಈ ದೇಶದ ಬಲಿಷ್ಠ ನಾಯಕರುಗಳು ಏನಿದ್ದಿರ್ತಾರ ಬಲಿಷ್ಠ ನಾಯಕರಿಗೆ ಏನಪ್ಪಾ ಮಾನಸಿಕ ಸ್ಥೈರ್ಯ ಕುಗ್ಗಿಸುವಂತ ಕೆಲಸ ಇಲ್ಲಿ ಅವ್ಯಾಹತವಾಗಿ ನಡೆದು ನಾವು ನೋಡ್ಕೊತಿದೀವಿ. ಈ RSS ನ 100ನೇ ಏನು ಶತಮಾನೋತ್ಸವ ಆಚರಣೆ ಮಾಡೋ ಸಂದರ್ಭದೊಳಗ ಇವರು ಲಾಠಿ ತಗೊಂಡು ಹೋಗೋದು, ಇಡೀ ದೇಶ ತುಂಬಾ ನಾವು ಸಂಭ್ರಮಾಚರಣೆ ಮಾಡ್ತೇವೆ ಅಂತ ಹೇಳಿಕೆ. ನೀವು ಈಗೆಲ್ಲ ಪೂರಾ ಆಲ್ ಓವರ್ ಇಂಡಿಯಾ ಸ್ಪ್ರೆಡ್ ಆಗ್ತಾ ಏನಂದ್ರೆ ಅನ್ರಿಜಿಸ್ಟರ್ಡ್ ಸಂಘಟನೆ ಅಂತ ಹೇಳಿಕೆ. ಅನ್ರಿಜಿಸ್ಟರ್ಡ್ ಸಂಘಟನೆ, ನಿಮ್ದು ಯಾವುದೇ ಅಜೆಂಡಾ ಇಲ್ಲ, ನಿಮ್ದು ಯಾವುದೇ ಬಾಲಾಜಿ ಇಲ್ಲ, ನಿಮ್ದು ಅಧ್ಯಕ್ಷ ಅಂತ ಯಾವ ಗೊತ್ತಿಲ್ಲ, ನಿಮ್ದು ಜಿಲ್ಲಾ ನಾಯಕರು ಯಾರಂತ ಗೊತ್ತಿಲ್ಲ, ಸ್ಟೇಟ್ ಲೀಡರ್ಸ್ಗಳು ಯಾರಂತ ಗೊತ್ತಿಲ್ಲ, ರಾಷ್ಟ್ರೀಯ ನಾಯಕರಂತ ಯಾರಂತ ಗೊತ್ತಿಲ್ಲ. ಎಲ್ಲೋ ನಾಗ್ಪುರದ ಕೂತು ಒಂದು ಮೆಸೇಜ್ ಕೊಟ್ಟಂದ್ರೆ ಆಲ್ ಓವರ್ ಇಂಡಿಯಾ ಭೂಗತ ದರಗತ್ತಾರೆ ಅನ್ಕೊಂಡ್ರೆ ನೀವು ನ್ಯೂಸ್ ಸ್ಪ್ರೆಡ್ ಮಾಡಿ ಸಮಾಜದ ಅಶಾಂತಿ ಉಂಟು ಮಾಡ್ಕತ್ತಿದ್ರಿ. ಸಂಘಟನೆ RSS ಏನಪ್ಪ ಅಂದ್ರೆ ಅಮಾಯಕ ಏನಪ್ಪ ಮುಗ್ಧ ಯುವಕರ ಮೇಲೆ ರೇಪ್ ಮಾಡುವಂತ ಕೆಲಸ ನೀವು ಮಾಡ್ಕತ್ತಿದ್ರಿ. ಕೇರಳದಾಗ ಇಂಜಿನಿಯರ್ ಹುಡುಗ ಏನಪ್ಪ ಅಂದ್ರೆ ಇವ್ರದ್ದು ನಿಮ್ದು ಅತ್ಯಾಚಾರ ಕಾಲರ್ ಏನಪ್ಪ ಅಂದ್ರೆ ರೇಪ್ ಮಾಡ್ಕೋದು ರೇಪ್ ಅಂತ ರೂಲ್ ಹಾಕೊಂಡ್ಬಿಟ್ಟಲ್ಲಿ. ನಿಮ್ದು ಅದು ಕುಟ್ಟದ್ದು ಹರಿಯಾಣದೊಳಗ ADGP ಲೆವೆಲ್ ಸ್ಟೇಟ್ ಲೆವೆಲ್ ಆಫೀಸರ್ IPS ಆಫೀಸರು ಶೂಟ್ ಮಾಡ್ಕೊಂತ ಸಾಯ್ತಿರ್ತಾರ. ಇಷ್ಟೊಂದು ಭಯಾನಕ ವಾತಾವರಣದಾಗ ಇಂಡಿಯಾದಾಗ ನೀವು ಸ್ಪ್ರೆಡ್ ಮಾಡಿ ನಿರ್ಮಾಣ ಮಾಡ್ಬಿಟ್ಟಿದ್ರಿ. ಅದ್ರ ಜೊತೆಗೇನೆ ಈ ಕರ್ನಾಟಕದೊಳಗ ಏಕೈಕ ಏನಪ್ಪ ಅಂದ್ರೆ ಬಲಿಷ್ಠ ಏನು ಮಂತ್ರಿಗಳು ಅಂತ ಹೇಳ್ತೀವಿ, ಸೋಷಿಯಲ್ ಸಮಾಜ ಬಂದು ಅಂತ ಹೇಳಿ ನೀವಲ್ಲಿ ಚೀಫ್ ಜಸ್ಟಿಸ್ ಹ್ಯಾರಾಸ್ಮೆಂಟ್ ಮಾಡ್ತೀರಿ ದಲಿತ ಅನ್ನೋ ಕಾರಣಕ್ಕಾಗಿ. ಹರಿಯಾಣದಾಗ ADGP ಹ್ಯಾರಾಸ್ಮೆಂಟ್ ಮಾಡ್ತೀರಿ, ಅಟ್ರಾಸಿಟಿ ಮಾಡ್ತೀರಿ ದಲಿತ ಅನ್ನೋ ಕಾರಣಕ್ಕಾಗಿ. ಉತ್ತರ ಪ್ರದೇಶದಾಗ ಹರಿಓಂ ವಾಲ್ಮೀಕಿ ಅನ್ನೋರಿಗೆ ಮರ್ಡರ್ ಮಾಡ್ತೀರಿ ದಲಿತ ಅನ್ನೋ ಕಾರಣಕ್ಕಾಗಿ. ಕರ್ನಾಟಕದ ಪ್ರಿಯಾಂಕ್ ಖರ್ಗೆ ಅವರ ಬಹಳ ಬಲಿಷ್ಠ ನಾಯಕರು ದಲಿತ ಕಮ್ಯುನಿಟಿ ಬಂದವರು ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಟಾರ್ಗೆಟ್ ಮಾಡಿ ಅವ್ರಿಗೆ ಏನಪ್ಪ ಅಂದ್ರೆ ಕೊಲೆ ಬೀಳಬೇಕು ಅಂತ ಪ್ರಯತ್ನ ಮಾಡ್ಕೊತಿದ್ರಿ. ಇದು ಇಲ್ಲಿಗಲಿ ಕಾನೂನು ಬಾಹಿರವಾಗಿ, ಆಮೇಲೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವಿರುದ್ಧ ನೀವೇನಪ್ಪ ಅಂದ್ರೆ RSS ನವರು ಇಲ್ಲಿ ಮಾಡ್ಲಿಕ್ಕತ್ತದು. ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವರಿಗೆ ನಾವೇನಪ್ಪ ಅಂದ್ರ ನೀವು ಮನೆಗೆ ಬಂದು ಹೊಡಿತೀವಿ, ನಿಮ್ಗೆ ಏನಪ್ಪ ಅಂದ್ರ ಪೂರ ಇಡೀ ಖಾನ್ದಾನವರಿಗೆ ಅಸಲು ಮಾತಾಡ್ತೀವಿ ಅನ್ನುವಂತ ವಾತಾವರಣ ನಿರ್ಮಾಣ ಮಾಡಿದ್ರಿ. ಇದು ಯಾರು ಒಪ್ಪದಂತ ಮಾತು ನಾವು ದಲಿತ ಸೇನೆ ಅತ್ಯಂತ ಬಲಿಷ್ಠವಾಗಿ ಖಂಡಿಸ್ತೀವಿ. ನಾವು ಒಂದ್ ಹೇಳ್ತಿರ್ತೀವಿ, ಈ ಸಂಘ ಪರಿವಾರದವರಿಗೆ ಮತ್ತು RSS ನವರಿಗೆ, ಈ ದೇಶದ ಪ್ರಧಾನಮಂತ್ರಿಗಳಿಗೆ ಮತ್ತು ಹೋಮ್ ಮಿನಿಸ್ಟರ್ ಅವರಿಗೆ ಇದು ಆಟ ಬ್ಯಾಡ್ರ ಅಂತ ಹೇಳಿಕೆ. ಎಲ್ಲ ಇದ್ದ ದೇಶದಲ್ಲಿದ್ದಂತ ರಿಸರ್ವೇಶನ್ ಪೂರ ಖತಮ್ ಮಾಡಿರಿ, ನಮ್ಮ ಜನರು ಪೂರ ತಂಗ ಹಾಕುಂತದ. ಇದ್ದಂತ ಏನು ರಿಸರ್ವೇಶನ್ ಉದ್ದೇಶಪೂರ್ವಕವಾಗಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಪಮಾನ ಮಾಡ್ಕತ್ರಿ, ಉದ್ದೇಶಪೂರ್ವಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಪಮಾನ ಮಾಡ್ಕತ್ರಿ, ಉದ್ದೇಶಪೂರ್ವಕ ಏನಪ್ಪ ಅಂದ್ರೆ ಚೀಫ್ ಜಸ್ಟಿಸ್ ಅವಮಾನ ಮಾಡಿ, ಉದ್ದೇಶಪೂರ್ವಕ ನಮ್ಮ ಮಂತ್ರಿಗಳು ಅಪಮಾನ ಮಾಡ್ಕತ್ರಿ, MLA ಅಪಮಾನ ಮಾಡ್ಕತ್ರಿ. ಇದು ಔಟ್ ಆಫ್ ಕಂಟ್ರೋಲ್ ಆಗಬಾರ್ದು ಅಂತೇಳಿ ನಾವೊಂದು ಔಟ್ ಪೋಸ್ಟ್ ಆಯ್ತು ಅಂದ್ರೆ ಯಾವ ಬಿಜೆಪಿ ಅಂತ ನೋಡೋಲ್ಲ, ಯಾವ RSS ಅಂತ ನೋಡೋದಿಲ್ಲ. ಚೆನ್ನಾಗಿ ಹೊಡೆದಾಗ ನಾವು ಓಡಾಡ್ಸೋ ಹೊಕ್ಕಾಡ್ ಹೊಡಿತೀವಿ ನಾವು. ಇದು ತಾಕತ್ ನಮ್ಗದಲ್ಲಿ. ನೀವು ನಮ್ಮ ಜೊತೆ ಆಟ ಆಡೋಕೆ ಕೋಶಿಸ್ ಮಾಡ್ಬೇಡ ಅಂತ ಹೇಳಿಕೆ. ನೀವೇನ್ ಮಾಡ್ಕತ್ತೀರಿ ನೀವು ಮಾಡ್ಕೊಂಡ್ಬಿಡ್ರಿ, ಕಾನೂನುಬದ್ಧ ಮಾಡ್ಕೊಂಡ್ಬಿಡ್ರಿ. ನೀವು ಭಾರತ ಸಂವಿಧಾನ ವಿರೋಧ ಮಾಡುವಂತ ಜನಗಳು ನೀವೇನಪ್ಪ ನ್ಯಾಯ ಕೊಡಿಸಂತೆ ಭಾರತ ಸಂವಿಧಾನದ ಪರವಾಗಿ ನೀವು ಹೈಕೋರ್ಟ್ ಹೋಗ್ತೀರಿ. ಯಾವ ಮುಖಾಂತರ ಹೈಕೋರ್ಟ್ ಹೋಗ್ತೀರಿ ನಾವು? ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಒಪ್ಪಲ್ಲು, ಬಾಬಾ ಸಾಹೇಬ್ ಅಂಬೇಡ್ಕರ್ ಒಪ್ಪಲ್ಲು, ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನ ಒಪ್ಪಲ್ಲು. ಬಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನ ಅಡಿಗಳಿಗೆ ಹೋಗಿ ನಮ್ಗೆ ನ್ಯಾಯ ದೊರಕಿಸ್ಕೊಡ್ರಿ. ಚಿತ್ತಾಪುರ ಏನಪ್ಪ ಅಂದ್ರೆ ನಮ್ಗೆ ರ್ಯಾಲಿ ಮಾಡಲಿಕ್ಕೆ ಅವಕಾಶ ಮಾಡ್ಕೊಳಕ್ ಬಿಡ್ತೀರಿ. ಇದು ಲಾಠಿ ಹಿಡ್ಕೊಂಡ್ ತಿರುಗಾಡು ಪೊಲೀಸ್ ಮ್ಯಾನುವಲ್ ಆಗ್ತದ. ಈಗ ನಾವು ಸ್ಟ್ರೈಕ್ ಮಾಡ್ತಂದ್ರೆ ನಮ್ಗೇನು ನಾವು ಪ್ರತಿಭಟನೆ ಮೆರವಣಿಗೆ ಮಾಡ್ತಂದ್ರೆ ನಮ್ಗೆ ಪೊಲೀಸ್ ಇದ್ರ ಕೊಟ್ಟದ, ನೀವು ಯಾವ್ದೇ ಬೆಳಿಗ್ಗೆ ಹೊಡ್ಕೊಂಡು ರ್ಯಾಲಿ ಮಾಡುವಂತ ಹೇಳಿಕೆ. ನೀವ್ ಯಾವ ನೈತಿಕ ಬೆಳಿಗ್ಗೆ ಹೊಡ್ಕೊಂಡು ರ್ಯಾಲಿ ಮಾಡ್ಕೊಂತೀರಿ. ಇದ್ರೊಳಗೆ ಏನಪ್ಪಾ ಅಂದ್ರೆ ಮ್ಯಾಕ್ಸಿಮಮ್ ಈ RSS ಗಳು ಇಷ್ಟ ಹರಡಕ್ಕೆ ಕಾರಣ ಒಂದಂದ್ರೆ ಇದ್ರೊಳಗೆ ಮ್ಯಾಕ್ಸಿಮಮ್ ಜನ ಸವರ್ಣ ವರ್ಗದ ಕಾಂಗ್ರೆಸ್ಗರು ಕೂಡ RSS ಸಪೋರ್ಟ್ ಮಾಡ್ಕೊತದು. ಇದು ನಾವು ಹೇಳ್ಕತ್ತ ದಲಿತ ಜನ ನಾವು ಬಹಳ ಸೀರಿಯಸ್ ಅಲಿಗೇಷನ್ ಮಾಡ್ಕೊತಿದೀವಿ.
ಕಾಂಗ್ರೆಸ್ ಇದ್ದಂತ ಸವರ್ಣರು ಕೂಡ ಅವರಿಗೆ ಸಪೋರ್ಟ್. ಚಿತ್ತಾಪುರದ ಮ್ಯಾಕ್ಸಿಮಮ್ ಅಲ್ಲಿ ಕಾಂಗ್ರೆಸ್ ಲೀಡರ್ ಸವರ್ಣರ್ಲಪ್ಪ ಅಂದ್ರೆ ಅಲ್ಲಿ ನಡೆದು ನಾವೇನಪ್ಪ ಅಂದ್ರೆ ಅದು ಏನಪ್ಪ ಅಂದ್ರೆ ಹೈಕೋರ್ಟ್ ನಾಗ ಏನಪ್ಪ ಅಂದ್ರೆ ಈಗ ರಿಜೆಕ್ಟ್ ಆಯ್ತು. ಈಗ ಹೈಕೋರ್ಟ್ ರಿಜೆಕ್ಟ್ ಆಯ್ತು. ಹೈಕೋರ್ಟ್ ಗಿಂತ ಹೆಚ್ಚು ಯಾವನಿಲ್ಲ, ಸುಪ್ರೀಂ ಕೋರ್ಟ್ ಹೆಚ್ಚು ಯಾವನಿಲ್ಲ, ನಮ್ ಕಾನೂನು ಮೀರಿ ಯಾವನು ಹೋಗಂಗಿಲ್ಲ. ಹೈಕೋರ್ಟ್ ಮೀರ್ನು ಕೂಡ ಅಲ್ಲಿ ಯಾವನ ಬಡಿಗಿಡ್ಕೊಂಡ್ ಬಂದವ್ರು ಬಡಿಗಿತ್ತ ಬೆನ್ನ ಹೊಡಿತೀವಿ ನಾವು. ಹೈಕೋರ್ಟ್ ರಿಜೆಕ್ಟ್ ಮಾಡೋದ್ನಾಗ ಇವ್ರು ಯಾರು ಅಲ್ಲಿ ಏನಪ್ಪಾ ಆರ್ ಎಸ್ ಸಂಘ ಪರಿವಾರದವರು ಬಿಜೆಪಿ ಪ್ರಾಯೋಜಿತ ಟೀಮ್ ಅಲ್ಲಿ ಬಂದಿರ್ತ ಬೇರೆ ಬೇರೆ ಟೀಮ್ನವರು ವಿಂಗ್ನವ್ರು ಬಂದ್ರು ಅಂದ್ರೆ ದಲಿತ ಜನವರಿ ಅವನಿಗೆ ನೋಡೋಣ ತಿಳ್ಕೊಡ್ರು. ದಲಿತ ಜನವರಿ ಅವನಿಗೆ ನೋಡ್ಕೊಂಡ್ಬರಲ್ಲ ನಾವು ಕಾಯ್ತಿರ್ತೀವಿ. ಪ್ರಿಯಾಂಕರಿಗೆ ನಮ್ಮ ಮಂತ್ರಿಗಳು, ಪ್ರಿಯಾಂಕರಿಗೆ ಕಾಂಗ್ರೆಸ್ ಪ್ರಿಯಾಂಕ್ ಈ ಆರ್ ಎಸ್ ಎಸ್ ಹೊಕ್ಕಾಡ್ ಹೊಡೆದು ಅಂದ್ರೆ ಪ್ರಿಯಾಂಕರ್ ಇವ್ರ ಹೆಸರು ಖರಾಬ್ ಅಂತ ನಾನು ನೋಡೋಲ್ಲ. ಯಾರಿಗೂ ನೋಡೋದು ಪ್ರಿಯಾಂಕ ಖರ್ಗೆ ಅಪಮಾನ ಇಡೀ ದಲಿತ ಸಮುದಾಯಕ್ಕೆ ಮಾಡುವಂತ ಅಪಮಾನದು. ಉದ್ದೇಶಪೂರ್ವಕ ದಲಿತನ ಕಾರಣಕ್ಕಾಗಿ ನೀವಿರ್ಬೋದು ಅಪಮಾನ ಮಾಡ್ಕತ್ರಿ, ಉದ್ದೇಶಪೂರ್ವಕ ಅವ್ರಿಗೆ ಹೆರಾಸ್ಮೆಂಟ್ ಮಾಡೋ ಕೆಲಸ ಮಾಡ್ಕತ್ರಿ. ಇದು ವಿರೋಧ ಮಾಡ್ಕೊಂಡು ನಾವು ಇವತ್ತೆಲ್ಲ ರಾಷ್ಟ್ರಪತಿ ಮೆಮೊಂಡ್ ಸಲ್ಲಿಸ್ಕೊತಿದ್ವಿ. ಪ್ರಿಯಾಂಕ್ ಖರ್ಗೆ ಏನೋ ಸೋಷಿಯಲ್ ಸಮಾಜ ಬಹಳ ದೊಡ್ಡ ನಾಯಕರಿದಾರ. ಈ ರಾಜ್ಯದ ಪ್ರಭಾವ ಮಂತ್ರಿಗಳವರಿಗೆ ಅವ್ರಿಗೆ ಸೆಕ್ಯೂರಿಟಿ ಕೊಡ್ಬೇಕಂತ ಹೇಳಿ ಸೆಕ್ಯೂರಿಟಿ ಕೊಡ್ಬೇಕು. ಅವ್ರಿಗೆ ಯಾರು ಹೆರಾಸ್ಮೆಂಟ್ ಮಾಡುವಂತ ಧಮಕಿ ಹಾಕೊಂಡ್ ಕೆಲಸ ಮಾಡುದು. ಈ ಮೊನ್ನೆ ಯಾವ್ದು ಕಂತ್ರಿ ಕಜ್ಜಿ ನಾಮ ಒಂದು ಕೇಸ್ ರಿಜಿಸ್ಟರ್ ನಿನ್ನೆ ಆಯ್ತು. ಇದು ಏನಪ್ಪಾ ಅಂದ್ರೆ ಅವನು ಉಪಹಾಕ್ನ ಕೇಸ್ ರಿಜಿಸ್ಟರ್ ಮಾಡ್ಬೇಕು, ಉಪದ ಕೇಸ್ ರಿಜಿಸ್ಟರ್ ಮಾಡ್ಬೇಕಂತ ಹೇಳಿ ನಾವು ಈ ಮೂಲಕ ರಾಷ್ಟ್ರಪತಿಗಳಿಗೆ ಜಿಲ್ಲಾಧಿಕಾರಿ ಮನವಿ ಕೊಡೋದ್ರ ಮುಖಾಂತರ ನಾವು ಬೇಡ್ಕೊಳ್ತಾ ಇದ್ದೇವೆ ಅಂತ ಹೇಳಿ.